ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಡಾಕ್ಟರ್ ಬ್ರಹ್ಮಶ್ರೀ ಪತ್ರಿಜಿಯವರನ್ನು, ಮಹಾವತಾರ ಬಾಬಾಜಿಯವರನ್ನು ಹಾಗೂ ಎಲ್ಲ ದಿವ್ಯ ಚೈತನ್ಯಗಳನ್ನು ಈ ಕ್ಷಣದಲ್ಲಿ ನೆನೆಯುತ್ತಾ, ನನಗೆ ಆಧ್ಯಾತ್ಮಿಕ ಪ್ರಥಮ ಗುರುಗಳಾದ ರಂಗನಾಥ್ ಗುರೂಜಿಯವರನ್ನು ಹಾಗೂ ಯೋಗ ಮತ್ತು ಪ್ರಾಣಾಯಾಮನ ಹೇಳಿಕೊಟ್ಟಂಥ ನಾಗರಾಜ್ ಗುರುಗಳನ್ನು ಈ ಕ್ಷಣದಲ್ಲಿ ನೆನೆಯುತ್ತಾ, ನಾನು ಈಗಾಗಲೇ ಮಹಾವತಾರ ಫೌಂಡೇಶನ್ದಿಂದ ಯಾವ್ಯಾವ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೇವೆ ಅಂತ ತಾವು ತಿಳಿದುಕೊಂಡಿರಿ. ಅದರಲ್ಲಿ ನಾನು ಸ್ವಮೂತ್ರ ಚಿಕಿತ್ಸೆಯನ್ನು ಪಡೆದುಕೊಂಡು ಅದನ್ನು ಅಳವಡಿಸಿಕೊಂಡು ನನ್ನ ಆರೋಗ್ಯದಲ್ಲಿ ಯಾವ ರೀತಿ ನಾನು ಬದಲಾವಣೆ ಕಂಡುಕೊಂಡಿದ್ದೇನೆ ಮತ್ತು ಯಾವ ರೀತಿ ಪ್ರಚಲಿತ ಆಯ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ವಮೂತ್ರ ಚಿಕಿತ್ಸೆ ಅಂತ ಅನ್ನೋದು ಅದು 5,000 ವರ್ಷಗಳಿಂದ ಅದು ಪ್ರಚಲಿತ ಇದೆ. ಅದನ್ನು ಋಷಿ ಮುನಿಗಳು ಅದರ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿದ್ರು. ಅವರು ಅರ್ಥಕೊಂಡು ಅದನ್ನು ಬಳಸಿದ್ರಿಂದ ಅವರು 200 ವರ್ಷದಿಂದ 300 ವರ್ಷಕ್ಕೆ ಬಾಳಲಿಕ್ಕೆ ಅನುಕೂಲ ಆಯಿತು. ಇದನ್ನೇ ಶಿವನು ಕೂಡ ಪಾರ್ವತಿ ದೇವಿಗೆ ಈ ತಂತ್ರದ ಬಗ್ಗೆ ಹೇಳಿದ್ದು ನಾವು ಶಾಸ್ತ್ರದಲ್ಲಿ ವೇದಗಳಲ್ಲಿ ಇರುವುದನ್ನು ನಾವು ಕಂಡುಕೊಂಡಿದ್ದೇವೆ. ಇದನ್ನು ಡಮರು ತಂತ್ರ ಅಂತ ಹೇಳ್ತಾರೆ. ಡಮರು ಅಂತಂದರೆ ನಾವು ನೆನಪಾಗೋದು ಯಾವ ದೇವರಂದರೆ ಶಿವನು ಇದನ್ನು ಅಳವಡಿಸ್ಕೊಂಡು ಆರೋಗ್ಯವನ್ನು ಯಾವ ರೀತಿ ಅಂದರೆ ಅವನು ಸಿದ್ಧಿಗಾಗಿ ತಪಸ್ಸನ್ನು ಆಚರಿಸಬೇಕಾದ್ರೆ ಅವನು ಸಿದ್ಧಿಯನ್ನು ಪಡೀಲಿಕ್ಕೆ ಈ ಡಮರು ತಂತ್ರವನ್ನು ಅಳವಡಿಸ್ಕೊಂಡು ಸಿದ್ಧಿ ಪಡಿಸ್ಕೊಂಡಿದ್ದನ್ನು ಪಾರ್ವತಿ ದೇವಿಗೆ ಹೇಳಿದ್ದನ್ನು ನಾವು ಇಲ್ಲಿ ಕಾಣ್ಬೋದು. ನಂತರ ಆಯುರ್ವೇದದ ಪ್ರತಿಯೊಂದು ಸಂಪುಟಗಳಲ್ಲಿ ಸ್ವಮೂತ್ರ ಚಿಕಿತ್ಸೆಯನ್ನು ಇಲ್ಲಿ ಪ್ರತಿಯೊಂದು ಸಂಪುಟದಲ್ಲಿ ಇಲ್ಲಿ ಹೇಳಲಾಗಿದೆ. ಮತ್ತು 107ನೇ ಶ್ಲೋಕದಲ್ಲಿ ಕೂಡ ಇದನ್ನು ತಿಳಿಸಲಾಗಿದೆ. ಈ ಸ್ವಮೂತ್ರಪಾನಕ್ಕೆ ಆಯುರ್ವೇದದ ವಿಷಗ್ನ ಅಂತ ಕರೀತಾರೆ. ಅಂದರೆ ನಾವು ಸ್ವಮೂತ್ರಪಾನವನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಿಷವಸ್ತುಗಳೆಲ್ಲ ತ್ಯಜಿಸಿ, ಅಂದರೆ ಈಗ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಲ್ಲ, ನಾವು ಡಿಟಾಕ್ಸಿಫಿಕೇಷನ್ ಮಾಡಲಿಕ್ಕೆ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸ್ತೇವೆ. ಈ ಮೂತ್ರಪಾನ ನಮ್ಮ ದೇಹದಿಂದ ಬರುವಂಥ ಮೂತ್ರವನ್ನು ಪಾನ ಮಾಡೋದರಿಂದ ಕೂಡ ಡಿಟಾಕ್ಸಿಫಿಕೇಷನ್ ಅಂತ ಆಗ್ಬೋದು. ಅದನ್ನು ಡಮರು ತಂತ್ರದ ಶಿವಾಂಬು ಅಂತ ಕರೀತಾರೆ. ಶಿವ ಅಂದರೆ ಶಿವ, ಅಂಬು ಇಲ್ಲಿ ಶಿವ ಅಂದರೆ ನಮ್ಮ ದೇಹ, ಅಂಬು ಅಂದರೆ ನಮ್ಮ ದೇಹದಿಂದ ಬರುವಂಥ ನೀರು. ಅದನ್ನು ನಾವು ಶಿವಾಂಬು ಅಂತ ಒಂದು ಪುಸ್ತಕದಲ್ಲಿ ಶಿವಾಂಬು ಪುಸ್ತಕದಿಂದ ನಾವು ತಿಳಿದುಕೊಳ್ಬೋದು. ಅದನ್ನೇ ನೀರನ್ನು ಕುಡಿಯೋದು, ನೀರು ಪಾನ ಮಾಡೋದು ಅಂತ ಇಲ್ಲಿ ತಿಳಿಸಲಾಗಿದೆ. ನಂತರ ಇದನ್ನು ಯಾವ ರೀತಿ ನಾವು ಅಳವಡಿಸ್ಕೊಂಡಿದ್ದೇವೆ ಅಂತಂದರೆ, ಇದನ್ನು ನಾವು ಅಳವಡಿಸ್ಕೊಳ್ಬೇಕಾದ್ರೆ ನಾವು ಸಸ್ಯಾಹಾರಿಗಳಾಗಿರಬೇಕು. ಮೊದಲನೇದಾಗಿ ಸಸ್ಯಾಹಾರಿಗಳಾಗಿರಬೇಕು. ಮತ್ತು ರಾತ್ರಿ ಊಟ ಮಾಡೋಕ್ಕಿಂತ ಪೂರ್ವದಲ್ಲಿ 7 ಗಂಟೆಗೆ ನಾವು ಊಟವನ್ನು ಮುಗಿಸ್ಬೇಕು. ನಮ್ದು ರಾತ್ರಿ ಊಟ ಅದು ಘನಾಹಾರ ಇರಬಾರ್ದು. ದ್ರವಾಹಾರ ಇದ್ದರೆ ನಮ್ಮ ಮೂತ್ರ ಕುಡಿಲಿಕ್ಕೆ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೇನೆ. ಅಂದರೆ ನಾವು ಊಟನ 7 ಗಂಟೆಗೆ ಮುಗಿಸಿ ನಾವು ಮೂತ್ರವನ್ನು ವಿಸರ್ಜನೆ ಮಾಡಿ ಮಲಗಬೇಕು. ಮಲಗೋಕ್ಕಿಂತ ಪೂರ್ವದಲ್ಲಿ ಮತ್ತು ಸಾಕಷ್ಟು ನೀರು ಕುಡಿದು ಮಲಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮೂತ್ರಪಾನ ಏನಿದೆಯಲ್ಲ ಅದರಲ್ಲಿ ಸಾಕಷ್ಟು ಲವಣಾಂಶಗಳಿವೆ. ನಮಗೆ ಬೇಕಾದಂಥ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ ಮಿನರಲ್ಸ್ ಎಲ್ಲವೂ ಕೂಡ ನಮ್ಮ ಮೂತ್ರದಲ್ಲೇ ಇವೆ. ಅದಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಆ ಮೂತ್ರವನ್ನು ಖಂಡಿತವಾಗಿ ಕುಡಿದಾಗ ನಾವು ಆರೋಗ್ಯವನ್ನು ಪಡೆಯಬೇಕು. ಮೂತ್ರ ಕುಡಿಯೋಕ್ಕಿಂತ ಮೊದಲು ಮೂತ್ರವನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಮೊದಲನೇ ಸ್ವಲ್ಪ ಮೂತ್ರವನ್ನು ಬಿಡಬೇಕು. ನಂತರ ಕೊನೆಯ ಮೂತ್ರವನ್ನು ಬಿಡಬೇಕು. ಮಧ್ಯದ ಮೂತ್ರವನ್ನು ನಾವು ಹಿಡಿದುಕೊಂಡು ಅದನ್ನು ನಾವು ಬಳಸ್ಬೋದು. ನಂತರ ಯಾವುದೇ ಚರ್ಮ ರೋಗ ಇದ್ದಾಗ ಕೂಡ ಚರ್ಮಕ್ಕೆ ಆ ಮೂತ್ರವನ್ನು ಮಸಾಜ್ ಮಾಡಿಕೊಳ್ಳೋದ್ರಿಂದ ಕೂಡ ಚರ್ಮ ರೋಗಗಳು ಕಡಿಮೆ ಆಗಿವೆ. ಆಮೇಲೆ ಗುಳ್ಳೆ, ದವೆ ಇಂಥವೆಲ್ಲ ಬರ್ತಾವೆ. ಅವನ್ನ ನಮ್ಮ ದೇಹದಲ್ಲಿ ಬರುವಂಥ ನಾವು ಏನು ಔಷಧಿಯನ್ನು ನಾವು ಪಡೆದುಕೊಳ್ಳುವುದನ್ನು ಬಿಟ್ಟು ಅದನ್ನು ಎಲ್ಲರೂ ಏನಂತಾರೆ, ಸ್ವಮೂತ್ರ ಅಂದರೆ ಮೈಲಿಗೆ ಅಂತೆಲ್ಲ ನಾವು ಅಂದ್ಕೊಂಡು ಬಿಡ್ತಾರೆ. ಆದರೆ ಮೈಲಿಗೆ ಎಲ್ಲ ಅದರಲ್ಲಿ ಆಯುರ್ವೇದದ ಪ್ರತಿಯೊಂದು ಸಂಪುಟಗಳಲ್ಲಿ ವಿವರವಾಗಿ ನಾವು ಕೇಳ್ಕೊಂಡಾಗ ಅದನ್ನು ಪಾನ ಮಾಡೋದರಿಂದ ನಾವು ಎಲ್ಲ ರೋಗಗಳನ್ನು, ಕ್ಯಾನ್ಸರ್ ಅಂತ ಮಾರಕ ರೋಗಗಳನ್ನು ಕಡಿಮೆ ಮಾಡ್ಬೋದಂತ USA 1990ನೇ ಸಾಲಿನಲ್ಲೇ USA
ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಪತ್ರಿಕೆಯಲ್ಲಿ ಅವ್ರು ಹೇಳಿದ್ದಾರೆ, ಕ್ಯಾನ್ಸರ್ನಿಂದ ಅಂಥ ಮಾರಕ ರೋಗಗಳನ್ನು ಕೂಡ ಸ್ವಮೂತ್ರಪಾನ ಮಾಡೋದ್ರಿಂದ ನಾವು ತಡೆಯಬಹುದಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಸ್ವಮೂತ್ರಪಾನವನ್ನು ಅಳವಡಿಸ್ಕೊಳ್ರಿ. ಇದನ್ನು ಇನ್ನೂ ಕೂಡ ಯಾವ ರೀತಿ ಅಳವಡಿಸ್ಬೇಕು, ದೀರ್ಘವಾಗಿ ತಾವು ಯಾವ ರೀತಿ ಅದನ್ನು ಕೂಡ ಏನು ನಾವು ಯೂರಿನ್ ಥೆರಪಿ ಮಾಡೋದು, ಈ ಉಪವಾಸನೂ ಮಾಡಿ ಅದರಲ್ಲಿ ಬರೀ ನೀರು ಮತ್ತು ಯೂರಿನನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ಉಪವಾಸ ಮಾಡ್ಬೋದು. ಅದು ಇನ್ನೂ ಕೂಡ ತುಂಬ ಉಪಯುಕ್ತವಾದಂಥದ್ದು. ಈಗ ನಾನು ಅದನ್ನು ಥೆರಪಿಯನ್ನು ಮಾಡಿಕೊಂಡು ನನ್ನ ದೇಹದಲ್ಲಿರುವಂಥ ಯಾವುದೇ ಒಂದು ಔಷಧನ ಅಂದರೆ ನಾನು ಔಷಧ ರಹಿತವಾಗಿ ಈಗ ನನ್ನ ಎಲ್ಲ ಮಂಡಿ ನೋವು ಇತ್ತು, ನನ್ನ ಬ್ಯಾಕ್ ಪೇನ್ ಇತ್ತು, ಅಂಥ ಸಣ್ಣ ಸಣ್ಣ ರೋಗಗಳನ್ನು ನಾವು ಸ್ವಮೂತ್ರಪಾನ ಮಾಡೋದ್ರೂ ಕೂಡ ನಾನು ಕಳೆದುಕೊಂಡಿದ್ದೇನೆ. ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ಹಿಂಜರಿಯದೆ ಸ್ವಮೂತ್ರಪಾನನ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡು ತಾವೆಲ್ಲರೂ ಆರೋಗ್ಯವನ್ನು ಪಡೆದುಕೊಳ್ಬೇಕಂತ ಕೇಳ್ಕೊಳ್ತಾ, ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ತಮ್ಗೆ ಬೇಕಾದಲ್ಲಿ ಮಹಾವತಾರ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಸಾಕಷ್ಟು ವಿಡಿಯೋಗಳಿದ್ದಾವೆ, ಅವನ್ನೆಲ್ಲ ನೋಡಿ. ಮತ್ತು ಪ್ರತಿದಿನ ಈಗಾಗಲೇ ಹಿರಿಯ ಮಾಸ್ಟರ್ ಹೇಳಿದರು, ಪ್ರತಿದಿನ ಬೆಳಗ್ಗೆ 5ರಿಂದ 7 ಗಂಟೆವರೆಗೆ ನಮ್ಮ ಚಾನಲ್ನಲ್ಲಿ ನಡೀತಿದೆ. ಅಲ್ಲಿ ಕೂಡ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕಾದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೋಬೇಕಂತ ಕೇಳ್ಕೊತ ನನಗೆ ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.